ಕನ್ನಡ ನಟ ನಿರ್ಮಾಪಕ ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನ ಇಡೀ ಚಿತ್ರರಂಗವನ್ನ ಅಭಿಮಾನಿಗಳನ್ನ ಆಘಾತಕ್ಕೀಡು ಮಾಡಿದೆ. ತಮ್ಮ ಬಹುಮುಖ ಪ್ರತಿಭೆ, ನಟನೆ, ನಿರ್ದೇಶನ ಮತ್ತು ಡಬ್ಬಿಂಗ್ ಮೂಲಕ ಜನಪ್ರಿಯರಾಗಿದ್ದ ದಿಲೀಪ್ ರಾಜ್ ಈ ಘಟನೆ ನಿಜಕ್ಕೂ ಎಂಥವರಿಗೂ ನಂಬಲಾಗದ ಸತ್ಯವಾಗಿದೆ. ಇನ್ನು ಈ ಸಾವನ್ನ ಅವರ ಪತ್ನಿ ಹೇಗೆ ತಾನೇ ಅರಗಿಸಿಕೊಳ್ಳೋಕೆ ಸಾಧ್ಯ? ನಿನ್ನೆ ದಿಲೀಪ್ ಅವರ ಪತ್ನಿಯ ಗೋಳಾಟ ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿತ್ತು. ಅದು ಸಹಜನೇ, ಯಾಕಂದ್ರೆ ಇಬ್ಬರ ಬಾಂಧವ್ಯ, ಒಡನಾಟ ಹಾಗಿತ್ತು. ಅವರು ಈ ಸಾವನ್ನ ಅಕ್ಷರಶಃ ನಂಬಲು ಅಸಾಧ್ಯವಾಗಿತ್ತು. ನಿದ್ದೆ ಹೋದ ಪತಿಯನ್ನ ಎಬ್ಬಿಸುವಂತೆ ಪತ್ನಿ ಶ್ರೀವಿದ್ಯಾ ದಿಲೀಪ್ ಅವರ ಭುಜ ಹಿಡಿದು ಅಲ್ಲಾಡಿಸಿ ಎಬ್ಬಿಸೋ ಪ್ರಯತ್ನ ಮಾಡ್ತಿದ್ರು. ಅಪ್ಪ ನೋಡು, ಕತೆಗಾರರು ಬಂದಿದ್ದಾರೆ, ಸ್ಟೋರಿ ಮಾಡೋಣ ಬಾರೋ, ಸ್ಟೋರಿ ಡಿಸ್ಕಸ್ ಮಾಡಬೇಕು ಅಂತಿದ್ಯಲ್ಲ, ನೋಡು ಬಂದಿದ್ದಾರೆ ಅಂತ ಗೋಗರೆದು ಕರಿತಿದ್ರು. ದುರಾದೃಷ್ಟ, ಅಲ್ಲಿ ದಿಲೀಪ್ ಬಾರದ ಲೋಕದತ್ತ ಪ್ರಯಾಣ ಬೆಳೆಸಾಗಿತ್ತು. ಅಷ್ಟಕ್ಕೂ ಆ ದಿನ ಮುಂಜಾನೆ ಆಗಿದ್ದೇನು, ಹೇಗಿತ್ತು? ಆ ಸಮಯದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿದ್ದ ಪತಿಯನ್ನ ಉಳಿಸಲು ಪತ್ನಿ ವಿದ್ಯಾ ನಡೆಸಿದ ಹೋರಾಟ. ಇದನ್ನ ಆಟೋ ಚಾಲಕ ದೇವೇಂದ್ರ ನಾಯ್ಡು ಅಂತಿಮ ಕ್ಷಣಗಳನ್ನ ವಿವರಿಸಿದ್ರು. ಕೊನೆಯ ಕ್ಷಣಗಳಲ್ಲಿ ನಡೆದಿದ್ದೇನು ಎಂಬುದರ ಹೇಳಿಕೆ ಕೊಟ್ಟಿದ್ದಾರೆ. ಆಟೋ ಚಾಲಕ ದೇವೇಂದ್ರ ಆ ದಿನ ಅವರ ಮನೆಯ ಬಳಿಯೇ ಇರ್ತಾರೆ. ಆಗ ಸಮಯ ಸುಮಾರು 6:10ಕ್ಕೆ ಪತ್ನಿ ಶ್ರೀವಿದ್ಯಾ ಆತಂಕದಿಂದ ಇವರನ್ನ ಕರೆದಿರ್ತಾರೆ. ಕೂಡಲೇ ಹೋದ ಇವರು ಮತ್ತು ಮನೆಯ ಭದ್ರತಾ ಸಿಬ್ಬಂದಿ ಒಳ ಹೋಗ್ತಿದ್ದಂತೆ ದಿಲೀಪ್ ಅವರು ಮನೆಯಲ್ಲಿ ಬಿದ್ದಿದ್ದ ಸ್ಥಿತಿಯಲ್ಲಿರೋದನ್ನ ನೋಡಿದ್ದಾರೆ. ಇಬ್ಬರು ಸೇರಿ ದಿಲೀಪ್ ಅವರನ್ನ ಆಟೋದಲ್ಲಿ ಕೂರಿಸ್ಕೊಳ್ತಾರೆ. ಹಾಗೆ ಆ ಸಮಯದಲ್ಲಿ ಪ್ರಥಮ ಚಿಕಿತ್ಸೆಯಾಗಿ CPR ಕೂಡ ಮಾಡಿರ್ತಾರೆ. ಆಗ ಸ್ವಲ್ಪ ಉಸಿರಾಡಿದ್ದನ್ನ ನೋಡಿರ್ತಾರೆ. ಆದರೆ 6:15ರ ಸುಮಾರಿಗೆ ರಾಜರಾಜೇಶ್ವರಿ ನಗರದ ಆರ್ಚ್ ಹತ್ತಿರ ಬರ್ತಿದ್ದಂತೆ ದಿಲೀಪ್ ದೊಡ್ಡ ಉಸಿರು ಬಿಟ್ಟಿದ್ರು ಎಂದು ದೇವೇಂದ್ರ ನಾಯ್ಡು ಆ ಕ್ಷಣಗಳನ್ನ ನೆನೆದಿದ್ದಾರೆ. ದಿಲೀಪ್ ಅವರ ಸ್ಥಿತಿ ಕಂಡ ಶ್ರೀವಿದ್ಯಾ ಮೊದಲು ಜಯದೇವ ಆಸ್ಪತ್ರೆಗೆ ಹೋಗೋಣ ಎಂದಿದ್ರಂತೆ. ಆದರೆ ಅದು ದೂರವಾಗುತ್ತೆ ಎಂಬ ಕಾರಣಕ್ಕೆ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಮೊದಲು ಹೋದ ಆಸ್ಪತ್ರೆಯಲ್ಲಿ ವೈದ್ಯರಿರಲಿಲ್ಲ. ಸಿಬ್ಬಂದಿಗಳು ಕೇವಲ BP ಚೆಕ್ ಮಾಡಿ ಚಿಕಿತ್ಸೆ ನೀಡಲು ಸಾಧ್ಯವಿಲ್ಲ ಎಂದಿದ್ದಾರೆ. KR ಆಸ್ಪತ್ರೆಯಲ್ಲಿ ECG ಮಾಡಿದಾಗ ಯಾವುದೇ ಸ್ಪಂದನೆ ಬರಲಿಲ್ಲ. ಆಟೋ ಚಾಲಕ ಇದನ್ನೆಲ್ಲ ವಿವರಿಸಿದ್ದಾರೆ. ಆಸ್ಪತ್ರೆಯವರು ಆಂಬ್ಯುಲೆನ್ಸ್ ನೀಡಿರಲಿಲ್ಲ. ಬಹುಶಃ ಅವರಿಗೆ ಮೊದಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದಿರಬಹುದು ಎಂದಿದ್ದಾರೆ. ಕೊನೆಗೆ ಕಾರ್ ಮೂಲಕ ಸಾಗರ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಅಲ್ಲಿನ ವೈದ್ಯರು ಪರೀಕ್ಷಿಸಿ ಅವರು ಈಗಾಗಲೇ ಮೃತಪಟ್ಟಿದ್ದಾರೆ ಎಂದು ಘೋಷಿಸಿದರು. ಈ ಸುದ್ದಿ ಕೇಳ್ತಿದ್ದಂತೆ ದಿಲೀಪ್ ಪತ್ನಿ ಕುಸಿದು ಹೋಗಿದ್ದಾರೆ. ಇಡೀ ಆಸ್ಪತ್ರೆಗೆ ಕೇಳಿಸುವಂತೆ ಜೋರಾಗಿ ಕಿರುಚಾಡಿ ಅತ್ತಿದ್ದಾರೆ. ಎಲ್ಲ ದೇವರಿಗೂ ಬೇಡ್ಕೊಂಡ್ರು, ಹೇಗಾದ್ರೂ ಮಾಡಿ ಉಳಿಸಿಕೊಡಿ ಎಂದು ಪ್ರಾರ್ಥಿಸಿದ್ರು. ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು. ದೇವೇಂದ್ರ ನಾಯ್ಡು ಇದನ್ನೆಲ್ಲ ಭಾವುಕರಾಗಿ ವಿವರಿಸಿದ್ರು. ಒಟ್ಟಾರೆ ಎಲ್ಲ ಮುಗಿದು ಹೋಗಿತ್ತು. ದಿಲೀಪ್ ಅವರನ್ನ ಮಣ್ಣಿಗೆ ಕಳಿಸುವ ವೇಳೆ ಅವರ ಪತ್ನಿ ಶ್ರೀವಿದ್ಯಾ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕುಟುಂಬ, ಸ್ನೇಹಿತರ ಆಕ್ರಂದನದ ನಡುವೆ ಕೊನೆಗೂ ಅವರ ನೆಚ್ಚಿನ ಸ್ಥಳದಲ್ಲಿ ಮಣ್ಣು ಸೇರಿದ ದಿಲೀಪ್ ರಾಜ್.